ಹಾಸನ ನಗರದ ವಕೀಲರ ಸಂಘದ ಆವರಣದಲ್ಲಿ ವಕೀಲರಿಗಾಗಿ ಆಯೋಜಿಸಿರುವ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಸ್ವಾಸ್ಥ್ಯ ಹೆಲ್ತ್ ಬೆಂಗಳೂರು ವತಿಯಿಂದ ಆಯೋಜಿಸಲಾಗಿರುವ ಈ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಗಸ್ಟ್ 4ರಿಂದ ಆರಂಭಗೊಂಡು ಆಗಸ್ಟ್ 6ರವರೆಗೆ 3 ದಿನಗಳ ಕಾಲ ನಡೆಯಲಿದೆ. ಶಿಬಿರದಲ್ಲಿ ವಕೀಲರಿಗೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಗುತ್ತಿದ್ದು, ಆರೋಗ್ಯದ ಕುರಿತು ಅಗತ್ಯ ಸಲಹೆ ಹಾಗೂ ವೈದ್ಯಕೀಯ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ವಕೀಲರ ವೃತ್ತಿಯಲ್ಲಿ ನಿರಂತರ ಕೆಲಸ ಹಾಗೂ ಒತ್ತಡದ ನಡುವೆಯೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಆರಂಭಿಕ ಹಂತದಲ್ಲಿಯೇ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯುವಂತೆ ವೈದ್ಯರು ಸಲಹೆ ನೀಡಿದರು. 3 ದಿನಗಳ ಕಾಲ ನಡೆಯಲಿರುವ ಈ ಶಿಬಿರದ ಪ್ರಯೋಜನವನ್ನು ವಕೀಲರು ಪಡೆದುಕೊಳ್ಳುವಂತೆ ಸಂಘದ ವತಿಯಿಂದ ಮನವಿ ಮಾಡಲಾಗಿದೆ. ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಪ್ರಸಿದ್ಧ ಹಿರಿಯ ವೈದ್ಯರಾದ ಡಾಕ್ಟರ್ ಟಿ.ಎಚ್. ಅಂಜನಪ್ಪ ಅವರು ಚಾಲನೆ ನೀಡಿದರು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಕೀಲರು ತಮ್ಮ ವೃತ್ತಿಯ ಒತ್ತಡದ ನಡುವೆಯೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಯಾವುದೇ ಆರೋಗ್ಯ ಸಮಸ್ಯೆಯ ಲಕ್ಷಣಗಳು ಕಂಡುಬಂದರೆ ನಿರ್ಲಕ್ಷ್ಯ ಮಾಡದೆ ಸೂಕ್ತ ಸಮಯದಲ್ಲಿ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ಅವರು ಸಲಹೆ ನೀಡಿದರು. ಆರೋಗ್ಯಕರ ಜೀವನ ಶೈಲಿ, ನಿಯಮಿತ ವ್ಯಾಯಾಮ ಹಾಗೂ ಆಹಾರ ಪದ್ಧತಿಯ ಬಗ್ಗೆ ಗಮನಹರಿಸುವಂತೆ ವಕೀಲರಿಗೆ ಡಾಕ್ಟರ್ ಅಂಜನಪ್ಪ ಅವರು ತಿಳಿಸಿದರು. ಮುಖಾಮುಖಿ ಒಂದ್ಸಲ ಅವ್ರಿಗೆ ಕರೆಸ್ಬೇಕು. ಏಕೆಂದ್ರೆ ಅವರು ಈ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಸತ್ಯ ಹೇಳೋರು ಕಡಿಮೆ ಆಗ್ತಾ ಇದ್ದೀವಿ. ಸತ್ಯ ಹೇಳಕ್ಕೆ ಜನಕ್ಕೆ ಒಂದು ಅವಶ್ಯಕ ನಾಲೆಡ್ಜ್ ಬೇಕು. ಆ ನಾಲೆಡ್ಜ್ ಇದ್ದಾರೆ ಸತ್ಯ ಹೇಳ್ತಾರೆ ಅಂತೇಳಿ ಅವ್ರನ್ನ ಡಾಕ್ಟ್ರು, ಯಾಕೆಂದ್ರೆ ಇಡೀ ರಾಷ್ಟ್ರದೊಳಗೆ ತುಂಬ ಹೆಸರಿರೋಂಥ, ತುಂಬ ಗೌರವಾನ್ವಿತ ಆಮೇಲೆ ವಕೀಲ ಸಂಘ ಡೈರೆಕ್ಟ್ರು, ನಮ್ಮಲ್ಲಿ ಇವ್ರ ಕೇಳಿ ನಾವು ಕೇಳಬೇಕು ಅನ್ನೋದೇ ನನ್ಗೆ ಭಾಳ ಆಸೆ ಇತ್ತು. ನಮ್ಮ ಲಾಯರ್ಗಳಿಗೂ ಮಾತಾಡಿಸ್ಬೇಕು ಅಂತವ. ಹಂಗಾಗಿ ಅವ್ರನ್ನ ಕರೆದು ನಮ್ಮ ಕರೆಗೆ ಖಂಡಿತ ಬರ್ತೀನಿ ಒಮ್ಮೇಶು, ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಮಿಸ್ ಮಾಡಲ್ಲ ಅಂತ ಹೇಳಿದ್ರು. ನಮ್ಮ ಕರೆಗೆ ಹೋಗಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ವಕೀಲ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಅಧ್ಯಕ್ಷರಿಗೂ ಕರಳೆ ಮುಖಂಡಗೌಡರು ಅವ್ರಿಗೂ ಸಹ ಸ್ವಾಗತ ಕೊಡ್ತೀನಿ. ಆಗ ನಮ್ಮ ಬಾರ್ ಕೌನ್ಸಿಲ್ನ ಮೆಂಬರ್ ಆದ ಶೇಖರ್ ಅವ್ರಿಗೂ ಸ್ವಾಗತ ಕೊಡ್ತೀನಿ. ನಮ್ಮ ಕಮಿಟಿಯ ಜಾಯಿಂಟ್ ಸೆಕ್ರೆಟರಿ ಅವ್ರಿಗೂ ಸಹ, ಆಮೇಲೆ ನಂತರ ನಮ್ಮ ಡಾಕ್ಟರ್ಗಳು ಇದ್ದಾರೆ, ಸ್ವಸ್ಥಾ ಹೆಲ್ತ್ ಗ್ರೂಪ್ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಎಲ್ಲ ವಕೀಲರುಗಳಿಗೂ ಸಹ ಸ್ವಾಗತ ಕೊಡ್ತವ. ನಾನು 2 ಮಾತನ್ನ ಮುಗಿಸ್ತೀನಿ. ಮುಂದೆ ನಮ್ಮ ವಕೀಲರು ನನ್ನ ನಮಸ್ಕಾರಗಳು. ಈ ದಿನ ನಮ್ಮ ಸಂಘದ ಆವರಣದಲ್ಲಿ ಬೃಹತ್ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಬೇಕು ಅಂತೇಳಿ ನಮ್ಮ ಸ್ವಾಸ್ಥ್ಯ ಹೆಲ್ತ್ ಬೆಂಗಳೂರವರ ವತಿಯಿಂದ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಶಿಬಿರದಲ್ಲಿ BP, ಶುಗರ್, ಕ್ಯಾಲ್ಸಿಯಂ, ಟೋಟಲ್ ಕೊಲೆಸ್ಟ್ರಾಲ್, ಕಣ್ಣಿನ ತಪಾಸಣೆ ಮತ್ತು ದಂತ ತಪಾಸಣೆ ಅಂಗವಾಗಿ ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶೇಷ ಆಹ್ವಾನಿಸುವ ಡಾಕ್ಟರ್ ಅಂಜನಪ್ಪ ರವರೇ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿಗೆ ಆಯ್ಕೆಯಾಗಿರುವ ನಮ್ಮ ಸಂಘದ ಸದಸ್ಯರಾದ JP ಶೇಖರ್ ಅವರೇ, ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಓಂಬೇಶ್ರವರೇ, ಜಂಟಿ ಕಾರ್ಯದರ್ಶಿಗಳಾದ AJ ರಘುವರವರೇ, ಹಾಗೂ ಡಾಕ್ಟರ್ ಸರ್ದಾರ್ ಅವರೇ, ಹಾಗೂ ಡಾಕ್ಟರ್ ಮೃತ್ಯುಂಜಯರವರೇ, ಈ ದಿನ ಈ ಬೃಹತ್ ಶಿಬಿರವನ್ನು ನಾವು ಏರ್ಪಡಿಸಬೇಕು ಅಂತೇಳಿ ತುರ್ತಾಗಿ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದರ ಸದುಪಯೋಗನ ನಮ್ಮ ಸಂಘದ ಎಲ್ಲ ವಕೀಲ ಬಾಂಧವರು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತಾ, ಈ ದಿನ ನಮ್ಮ ಸಂಘಕ್ಕೆ ವಿಶೇಷವಾಗಿ ಆಹ್ವಾನಿತರಾಗಿ ಬಂದಿರುವ ಡಾಕ್ಟರ್ ಅಂಜನಪ್ಪರವರು ದೊಡ್ಡ ತುಮಕೂರು ಗ್ರಾಮದವರು, ದೊಡ್ಡಬಳ್ಳಾಪುರ ತಾಲೂಕು ಹನುಮಂತರಾಯಪ್ಪ ಲಕ್ಷ್ಮೀದೇವರವರ ಮಗನಾಗಿ ಹುಟ್ಟಿ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಮತ್ತು ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಕಾಲೇಜಿನಲ್ಲಿ ಹಿರಿಯ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಈ ದಿನ ನಮ್ಮ ಸಂಘಕ್ಕೆ ಬಂದಿರುವುದು ನಮಗೆಲ್ಲರಿಗೂ ಸಂತೋಷವಾದ ಒಂದು ದಿನ ಅಂತೇಳಿ ನಾನಾದರೂ ಕೂಡ ಭಾವಿಸುತ್ತಾ, ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಅಂಜನಪ್ಪನವರ
ಮಾತನ್ನ ಕೇಳಲಿಕ್ಕೆ ತಾವೆಲ್ಲರೂ ಕುತೂಹಲರಾಗಿದ್ರಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ಜೈ. ಎಸ್ ಸರ್. ಎಸ್ ಸರ್. ಬನ್ನಿ ಸರ್. ಡಾಕ್ಟರ್ ಅಂಜನಪ್ಪನವರು ಮಾತಾಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಮಾತಾಡ್ಬೇಕಾಗಿ. ನಮ್ಮ ಸಂಘದ ಉಪಾಧ್ಯಕ್ಷರಾದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾನು ಸ್ವಾಗತ ಮಾಡಿದ್ದೇನೆ. ನೀವೆಲ್ಲ ಕರಿ ಕೋಟ್ನವರು, ನಾವು ಬಿಳಿ ಕೋಟ್ನವರು. ನಾವು ನೀವು ಒಂದು ಕಾಮನ್ ಏನಂದ್ರೆ, ಬಂದು ಬಹಳ ಪೇಷಂಟ್ಗಳು ನನ್ಗೆ ಹೇಳೋದು, ನೋಡಿ ಡಾಕ್ಟ್ರೇ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತಾರಲ್ಲ, ಅವಾಗ ಪ್ರತಿ ಸಾರಿ ನೀವು ನಮಗೆ ನೆನಪು ಬರ್ತೀರಿ. ನಾನು ಆರೋಗ್ಯದ ವಿಚಾರಗಳ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಾನು ಕನ್ನಡದಲ್ಲಿ ಮಾತಾಡ್ಬೋದಲ್ಲ? ಸರಿ. ಯಾಕಂದ್ರೆ ನಾನು ಅಮ್ಮ 20 ವರ್ಷದಿಂದ ಮಹಾರಾಣಿ ಕಾಲೇಜ್ಗೆ ಹೋಗಿದ್ದೆ. H1N1 ಬಗ್ಗೆ ಮಾತನಾಡೋಣ ಅಂತ. 3500 ಜನ ಹೆಣ್ಮಕ್ಳು, ಬೆಂಗಳೂರಲ್ಲ, ಕಾಸ್ಮೋಪಾಲಿಟನ್ ಸಿಟಿ. ನಾನು ಆ ಹೆಣ್ಮಕ್ಳಿಗೆ ಕೇಳಿದೆ, ಅಮ್ಮ ಕನ್ನಡದಲ್ಲಿ ಮಾತಾಡ್ಲು ಇಂಗ್ಲಿಷ್ನ ಮಾತಾಡ್ಲು ಅಂತ. ಒಂದು ಹೆಣ್ಮಕ್ಳು ಎದ್ದು ನಿಂತ್ಕೊಂಡು ಎರಡು ಮಿಕ್ಸ್ ಮಾಡಿ ಹೊಡೀರಿ ಸರ್ ಅಂದ್ಲು. ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ ಟು ಕಮ್ಯುನಿಕೇಟ್. ಯಾವಾಗಲೂ ಕೂಡ ಶಿಬಿರ ನನಗೆ ಬಹಳ ಹೆಮ್ಮೆ ಅನ್ಸೋದು ಅಂದರೆ, ನಿಮ್ಮ ಆರ್ಗನೈಸೇಷನ್ ಇಂದ ಹೆಲ್ತ್ ಚೆಕಪ್ ಮಾಡೋದಿದೆಯಲ್ಲ, ಇಂಥ ಕಾರ್ಯಕ್ರಮಗಳಿಗೆ ಹೆಮ್ಮೆ ಅನಿಸುತ್ತೆ. ಅರಿವು ಮೂಡಿಸೋದು ಕೂಡ ನಾನು ನೋಡಿ ಸರ್, ಬಹಳ ಕಡೆ ಬೇಸಿಕಲಿ ಯಾಕಂದ್ರೆ ನಾನು ನೋಡಕ್ ಬೆಳ್ಳಗಿದ್ರು, ಸೂಟ್ ಹಾಕೊಂಡಿದ್ರು, ನಾನು ಫಾರಿನ್ ಡಾಕ್ಟರ್ ಅಲ್ಲ. ಕರೇಕಲ್ ತುಮಕೂರು ಹನುಮಂತರಾಯಪ್ಪ ಒಬ್ಬ ರೈತನ ಮಗ ಸರ್. ಒಂದು ಚಪ್ಪಡೆ ಹೊಡಿರಿ ಸರ್. ರೈತರ ಮಕ್ಕಳು ತುಂಬಾ ಜನ ಇದ್ದೀರಿ. ಐ ಆಮ್ ನಾಟ್ ಅನ್ ಆರ್ಡಿನರಿ ಫೆಲೋ. ಕೆಲವು ಸಮಯ ಜಂಬ ಕೊಚ್ಕೋಬೇಕು ಅನ್ಸುತ್ತೆ. ಐ ಆಮ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನನ್ನ ಹೆಸರಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಇದೆ ಸರ್. 1987ರಲ್ಲಿ ಬೋರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್ ಅಲ್ಲಿ ಒಂದೇ ರಾತ್ರಿ 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಂತ ಸರ್ಜನ್. ಐ ವಾಸ್ ಆನರ್ಡ್ ಇನ್ ಲಂಡನ್ ಇನ್ 1994. ಇಷ್ಟು ಹೇಳಿದ ಮೇಲೆ ಅನೇಕ ವಿಚಾರಗಳು ಸರ್. ಇವತ್ತು ಹೆಣ್ಮಕ್ಳು ಇರೋದ್ರಿಂದ ನಿಮ್ಮ ನೆಕ್ ಬ್ಯಾಂಡ್ ಅಂತೀರ, ಅದನ್ನ ನೀವು ಹಾಕೊಂಡಿರೋದನ್ನ ಅಮ್ಮ, ಇದನ್ನ ಪ್ರತಿ ಆಪರೇಷನ್ ಥಿಯೇಟರ್ ಒಳಗೂ ನಾನು PGಗೆ ಹೇಳ್ತೀನಿ, ಡು ಯು ನೋ ಹೌ ಟು ಪುಟ್ ಎ ನೆಕ್ ಬ್ಯಾಂಡ್ ಅಂತ. ಯಾಕೆ ಸರ್ ಅಂತಾನೆ, ಥೈರಾಯ್ಡ್ ಇಸ್ ಎ ವೆರಿ ಕಾಮನ್ ಡಿಸಾರ್ಡರ್ ಇನ್ ಲೇಡೀಸ್. ಅದರೊಳಗಾಗಿ ಹೈಪೋಥೈರಾಯ್ಡಿಸಮ್. ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲರ ನೆಕ್ಕಲ್ಲೂ ಇದೆ ಸರ್. 25 grams. ಇಟ್ ಈಸ್ ಆಫ್ ದಿ ಶೇಪ್ ಆಫ್ ಎ ಬಟರ್ಫ್ಲೈ. ಬಹಳ ಜನಕ್ಕೆ ನಿಮಗೆ ಗೊತ್ತಿಲ್ಲ ಥೈರಾಯ್ಡ್ ಅಂತ ಯಾಕಂತಾರೆ ಅಂದರೆ, 1909ರಲ್ಲಿ ಫಸ್ಟ್ ಟೈಮ್ ಒಬ್ಬ ಸರ್ಜನ್ಗೆ ನೋಬೆಲ್ ಅವಾರ್ಡ್ ಸಿಗುತ್ತೆ ಜರ್ಮನಿ ಒಳಗೆ. ಈ ಹ್ಯಾಸ್ ಡನ್ ಲಾಟ್ ಆಫ್ ವರ್ಕ್ ಆನ್ ಥೈರಾಯ್ಡ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಅಂತ ಯಾಕೆ ಹೆಸರು ಬಂತು ಅಂದರೆ, ಥೈರಿಯಸ್ ಅಂದರೆ ಶೀಲ್ಡ್, ಗುರಾಣಿ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮಂದು, ಸಂಗೊಳ್ಳಿ ರಾಯಣ್ಣಂದು ರೌಂಡ್ ಇರುತ್ತೆ, ಗುರಾಣಿ ಹಿಂಗೆ ಹಿಡ್ಕೊಂಡಿರ್ತಾರೆ, ಬಲಗೈನ ಕತ್ತಿ. ಬಟ್ ನೀವು ಜರ್ಮನಿಗೆ ಹೋದ್ರೆ ಈ ಗುರಾಣಿಗಳು ಬಟರ್ಫ್ಲೈ ಶೇಪ್ ಇರುತ್ತೆ, ಮಧ್ಯೆ ಹಿಡ್ಕೋತಾರೆ, ಅತ್ತೊಂದು ಇತ್ತೊಂದು, ದ ಶೇಪ್ ಆಫ್ ಎ ಬಟರ್ಫ್ಲೈ. ಥೈರಿಯಸ್ ಮೀನ್ಸ್ ಇಟ್ಸ್ ಎ ಶೀಲ್ಡ್. ಅದಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳಿದ್ರು. ಇದಕ್ಕೆ ಲಾಸ್ಟ್ ಒಂದು ಜೋಕ್ ಹೇಳ್ತೀನಿ ಅದ್ರ ಮೇಲೆ. ನಾವು ಅನಾಟಮಿನ ನೀವು ಹೆಂಗೆ ಬೇಸಿಕ್ ಸೈನ್ಸ್ ಸ್ಟಡಿ ಮಾಡ್ತಿರೋ ಹಂಗೆ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಸರ್, 1.5 ವರ್ಷ ಎವ್ರಿ ಡೇ 3 hours ಹ್ಯೂಮನ್ ಬಾಡಿ ಡಿಸೆಕ್ಷನ್. ಹೆಣನೇ ನಮ್ಮ ದೇವರು. ಈ ಗೇಣುದ್ದ ಹೊಟ್ಟೆಯಲ್ಲಿ ಅಂದರೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಿಮ್ಮ ಸ್ಟಮಕ್ಕು 10 inches ಇರುತ್ತೆ. ನಿಮ್ಮ ಸ್ಮಾಲ್ ಇಂಟೆಸ್ಟೈನು ಅಮ್ಮನ ಸೀರೆ ಅಷ್ಟು ಉದ್ದಿರುತ್ತೆ, 6 meters ಒಂದು ಗೇಣುಟ್ಟೆ ಒಳಗೆ. ನಿಮ್ಮ ಲಾರ್ಜ್ ಇಂಟೆಸ್ಟೈನ್ 1.5 meters. ಲಾಸ್ಟ್ ಪಾರ್ಟ್ ಈಸ್ ಏನಲ್ ಕೆನಾಲ್ 1.75 centimeter. ಅದು 3.75 centimeter, 1.5 inches. ಯಾಕಂದರೆ ಲಾಸ್ಟಿಗೆ ಈಗೆಲ್ಲ ಯಾಕೆ ಅನಾಟಮಿ ಹೇಳ್ತೀನಿ ಅಂದರೆ, ನಾನು ಕನ್ಕ್ಲೂಡ್ ಮಾಡಿ ಒಂದು 30 ನಿಮಿಷ ನೀವು ಎಲ್ಲಿ ಸ್ಟಾಪ್ ಮಾಡು ಅಂದರೆ ಅಲ್ಲಿವರೆಗೆ ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ನಾನು ಮೇಸ್ಟ್ರು ಮೆಡಿಕಲ್ ಕಾಲೇಜ್ನಲ್ಲಿ, ಮೇಸ್ಟ್ರ ಕೈಗೆ ಮೈಕ್ ಕೊಡಬಾರ್ದು ಅಂತಾರೆ, ಮಾತಾಡ್ತಾನೇ ಇರ್ತಾರೆ. ನಾನು ಲಾಸ್ಟಿಗೆ ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ ಹೇಳ್ತೀನಿ. ನಿಮಗೆ ಭಾಳ ಜನಕ್ಕೆ ಗೊತ್ತಿರೋಲ್ಲ, ತುಂಬ ಜನ ಬ್ರೈನ್ ಅನ್ಕೊಂಡಿರ್ತಾರೆ. ಇಟ್ ಇಸ್ ನಾಟ್ ದ ಬಾಸ್ ಆಫ್ ಯುವರ್ ಬಾಡಿ. ನಾನು ಆಮೇಲೆ ಹೇಳ್ತೀನಿ. ಸೊ ಈ ಗೇಣುದ್ದ ಹೊಟ್ಟೆಯಲ್ಲಿ ಇಷ್ಟೆಲ್ಲ ಇರೋವಾಗೆ ನಿಮ್ಮ ಸ್ಟಮಕ್, ಇಟ್ಸ್ ಕೆಪಾಸಿಟಿ ಇಸ್ 1.5 liters. ಬಟ್ ಅದನ್ನು ಎಷ್ಟು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂದರೆ ಕಾಂಪಿಟೇಷನ್ ನಡೀತೆ. ನೀವು ನೋಡಿದಿರಿ 30 ಮುದ್ದೆ ತಿಂದ ನಾಟಿ ಕೋಳಿ ಸಾರ್ನಾಗೆ ಅಂತ ನಮ್ಮ ದೊಡ್ಡಬಳ್ಳಾಪುರದ ಕಾಂಪಿಟೇಷನ್ ನಡೀತೆ. 1 bucket ಪಾಯಸ ಕುಡಿದು 30 ವಡೆ ತಿಂತಾರೆ ಅವರು ಕಾಂಪಿಟೇಷನ್. ಅಂದರೆ ಯುವರ್ ಸ್ಟಮಕ್ ಕ್ಯಾನ್ ಬಿ ಸ್ಟ್ರೆಚ್ಡ್. ಬಟ್ ನಮಗೆ ನಿಮಗೆಲ್ಲ ಕೆಪಾಸಿಟಿ 2 ಇಡ್ಲಿ 4 ಇಡ್ಲಿ ಮ್ಯಾಕ್ಸಿಮಮ್.
ಅದು 1.5 ಲೀಟರ್ಸ್ ದ ಕೆಪಾಸಿಟಿ ನಾರ್ಮಲ್. ಈ ಪುಣ್ಯಾತ್ಮ ಹೇಳ್ತಾನೆ, ಬಾಳೆಹಣ್ಣು ಕೇಳುತ್ತಂತೆ ಜಾಗ ಬಿಡಿ ಅಂತ. ಯಾರೂ ಜಾಗ ಬಿಡಲ್ವಂತೆ, ಯಾಕಂದ್ರೆ ನೀವು ಗುಲಾಬ್ ಜಾಮೂನು ಬಿರಿಯಾನಿ ಎಲ್ಲ ತಿಂದಿರ್ತೀರಲ್ಲ. ಬಾಳೆಹಣ್ಣು ಸೀರಿಯಸ್ ಆಗಿ ಮಾತಾಡಿದ್ದು, ನಾನು ತಮಾಷೆಯಾಗಿ ಹೇಳ್ತಾ ಇದ್ದೀನಿ, ಅವ್ರದೇ ಭಾಷೆಯಲ್ಲಿ ಹೇಳ್ತೀನಿ. ಅವರೇ ಹೇಳಿದ್ದು ಜಾಗ ಬಿಡಿ ಅಂತಂದ್ರೆ ಯಾರು ಜಾಗ ಬಿಡಲ್ವಂತೆ. ಬಾಳೆಹಣ್ಣು ಅಲ್ಲೇ ಕೊಳ್ತೋಗ್ಬಿಡುತ್ತಂತೆ, ಅವನಿಗೆ ಪೈಲ್ಸ್ ಬಂದ್ಬಿಡುತ್ತಂತೆ. ಜನ ಚಪ್ಪಾಳೆ ಹೊಡಿತಾರ್ರಿ. ನಾನಿದ್ದೀನಿ, ಐ ಆಮ್ ಎ ಬಾಟಮ್ ಸ್ಪೆಷಲಿಸ್ಟ್. ನಿಮಗೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಗೊತ್ತು, ದೇವಿ ಪ್ರಸಾದ್ ಶೆಟ್ಟಿ. ನಮ್ಮ ಮಂಜಣ್ಣ ಗೊತ್ತು, ಕಾರ್ಡಿಯಾಲಜಿಸ್ಟ್. ಇದುವರೆಗೂ ಸೆಲ್ಫ್ ಡಿಕ್ಲೇರ್ಡ್ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದ್ರೆ ನಾನೇ ಸರ್. ಡಾಕ್ಟರ್ ಆಂಜನಪ್ಪ ಇಸ್ ಕಾಲ್ಡ್ ಬಾಟಮ್ ಕುಂಡಿ ಡಾಕ್ಟರ್. ಅಂಡ್ ಕುಂಡಿಗೆ ಎಷ್ಟು ಮಹತ್ವ ಇದೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಇಸ್ ದ ಬಾಟಮ್, ಬಟ್ ಹೂ ಇಸ್ ದ ಬಾಸ್ ಅಂತ ಅದು ಬಹಳ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ಹೇಳ್ತೀನಿ ಸರ್, ಇವ್ರು ಸೀರಿಯಸ್ ಆಗಿ ಹೇಳ್ತಾರೆ. ಅದು ನೋಡಿ, ಪ್ರೊಫೆಷನಲ್ ಜಲಸಿ ಅಂತೀವಲ್ಲ, ನಮ್ಮನ್ ಕಂಡ್ರೆ ನಿಮ್ಗಾಗಲ್ಲ. ಅಮೆರಿಕ ಒಳಗೆ ಆಂಬುಲೆನ್ಸ್ ಚೇಸಿಂಗ್ ಲಾಯರ್ಸ್ ಇದಾರಂತೆ, ನಂಗೆ ಗೊತ್ತಿಲ್ಲ. ಲಾಸ್ಟ್ ವೀಕ್ ಐ ವಾಸ್ ದೇರ್ ಇನ್ USA, ನ್ಯೂಯಾರ್ಕ್ ನಲ್ಲಿ. ನಮ್ಮಲ್ಲಿ ಹಂಗಿಲ್ಲ ಸರ್, ಎಲ್ಲೋ ಒಂದು ಕಡೆ ವಿ ಆರ್ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಕಾಲರ್ ಬ್ಯಾಂಡ್ ನೆನ್ಸ್ಕೊಂಡೆ. ಥೈರಾಯ್ಡ್ ಸರ್ಜರಿ ಯಾವ ಮಾಡ್ತೀವಿ ನೋಡಿ. ಮತ್ತೆ ಥೈರಾಯ್ಡ್ ಬಗ್ಗೆ 3 ಕತೆ ಹೇಳ್ಬಿಡ್ತೀನಿ. ಅನಾಟಮಿ ಹೇಳಿದೆ. ಹೈಪೋಥೈರಾಯ್ಡಿಸಮ್ ಇಸ್ ಎ ವೆರಿ ಕಾಮನ್ ಪ್ರಾಬ್ಲಮ್ ಇನ್ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕೋ ಚಿಕ್ಕಮ್ಮ ಈ ನಡುವೆ ಊದ್ಕೊತಾವ್ರಲ್ಲ ಮೆಲ್ಲಿಗೆ ಅಂದ್ರೆ ಶಿ ಇಸ್ ಡೆವಲಪಿಂಗ್ ಹೈಪೋಥೈರಾಯ್ಡಿಸಮ್. ಅಮ್ಮನ ಕೂದಲು ಉದುರ್ತಾ ಇದೆಯಲ್ಲ, ಪರ್ಟಿಕ್ಯುಲರ್ಲಿ ಐಬ್ರೋ, ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ದಿ ಐಬ್ರೋ ಉದುರೋಯ್ತು ಅಂದ್ರೆ ಪ್ರಾಬಬಲಿ ಶಿ ಇಸ್ ಡೆವಲಪಿಂಗ್ ಅನ್ ಹೈಪೋಥೈರಾಯ್ಡಿಸಮ್. ಅಂಡ್ ಎಷ್ಟು ಈಸಿ ಟು ಡಯಾಗ್ನೋಸ್ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಮೂನ್ ಶೇಪ್ಡ್ ಫೇಸ್, ರೌಂಡ್ ಮುಖ, ಬರ್ತಾ ಇದ್ದಾಳ ಅಮ್ಮ, ಯಾಕೋ ಚಳಿ ತಡ್ಕೊಳಕ್ಕಾಗಲ್ಲ, ಈ ನಡುವೆ ಫ್ಯಾನ್ ಹಾಕ್ಬೇಡ ಮಗ ಅಂತಾಳೆ. ಶಿ ಇಸ್ ಹೈಪೋಥೈರಾಯ್ಡ್. ಅಂಡ್ ಇದು ಡಯಾಗ್ನೋಸಿಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್, ಈಸಿ ಟು ಟ್ರೀಟ್. ಅದನ್ನ ಏನ್ ಮಾಡ್ತೀವಿ ನಾವು, T3, T4, TSH ಒಂದು ಬ್ಲಡ್ ಟೆಸ್ಟ್ ನೊಳಗೆ ವಿಲ್ ಕಮ್ ಟು ನೋ ಅವ್ರ TSH ಇಸ್ ಎಲಿವೇಟೆಡ್ ಅಂದ್ರೆ ಶಿ ಇಸ್ ಹೈಪೋಥೈರಾಯ್ಡ್. ಅವಳು ಒಂದು ಥೈರಾನ್ ಆರಾಮ್ ಮಾತ್ರೆ ಕೊಟ್ಟರೆ ಮುಗಿದೋಯ್ತು. ಟ್ರಾನ್ಸ್ಪ್ಲಾಂಟ್ ಸರ್ಜರಿ ವಾಸ್ ಫಸ್ಟ್ ಸ್ಟಾರ್ಟೆಡ್ ಬೈ ಶಿವ. ಗಣೇಶನ್ ತಲೆಗೆ ಆನೆ ತಲೆ ಇಟ್ಟೋನೆ ನಮ್ಮ ಶಿವ. ಆಗಿನ ಕಾಲದಲ್ಲಿ ಅವ್ರಿಗೆ ಐಡಿಯಾ ಇತ್ತು, ಯು ಕ್ಯಾನ್ ಡೂ ಎ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತ. ಹಂಗೆ ಇವರೆಲ್ಲ ನಮ್ಮ ಇದರೊಳಗೆ ರೋಲ್ ಮಾಡಲ್ಸ್. ಇವತ್ತು ಸರ್ ಸೇಮ್ ಫ್ಲಾಪ್ ವಿ ಮೇಕ್ ಯೂಸ್ ಆಫ್ ಟು ರೀಕನ್ಸ್ಟ್ರಕ್ಟ್ ದ ಚೀಕ್. ಎಲ್ಲಡಿಕೆ ಕಡ್ಡಿ ಪುಡಿ ತಿಂದು ಕ್ಯಾನ್ಸರ್ ಆದಾಗೆ ವಿ ರಿಮೂವ್ ದ ಚೀಕ್ ಓನ್ಲಿ. ಮಾಂಡಿಬುಲಕ್ಟಮಿ ಅಂತೀವಿ ನಾವು. ಅರ್ಧ ದವಡೆ, ಈ ಕೆನ್ನೆ, ಈ ಗ್ಯಾಪ್ನ ಹೆಂಗ್ ರೀಕನ್ಸ್ಟ್ರಕ್ಟ್ ಮಾಡೋದು? ಶುಶ್ರುತಸ್ ಫ್ಲಾಪ್. ಈವನ್ ಟುಡೇ ನಾವು ವಿ ಟೇಕ್ ದಿಸ್ ಫ್ಲಾಪ್, ರೊಟೇಟ್, ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ, ರೀಕನ್ಸ್ಟ್ರಕ್ಟ್ ದ ಚೀಕ್. ಸೊ ಅದಕ್ಕೆ ಸುಶ್ರುತ ಮಹಾರಾಜನ್ನ ನಾವು ಇವತ್ತು ನೆನ್ಸ್ಕೊತೀವಿ. ಸೊ ನ್ಯಾಚುರಲಿ ಪೇಷಂಟಿಗೆ ಕಾಯಿಲೆ ಬಂದರೆ ಏನು ಮಾಡ್ತಾರೆ? ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ತಾರೆ. ನಮ್ಮದು ಲೇಟೆಸ್ಟ್ ಅಲೋಪತಿ. ಹೋಮಿಯೋಪತಿ ನಮಗಿನ ಲೇಟೆಸ್ಟು. ಆಕ್ಚುಲಿ ಹೋಮಿಯೋಪತಿ ವಾಸ್ ಸ್ಟಾರ್ಟೆಡ್ ಬೈ ಹಾನೆಮನ್ ಇನ್ ಜರ್ಮನಿ. ನಮ್ಮ ಮೆಡಿಸನ್ಗೆ ಅವನಿಗೆ ನಂಬಿಕೆ ಬರಲಿಲ್ಲ. ಇವತ್ತೇ ಅಲೋಪತಿ ಡಾಕ್ಟ್ರು ಯಾಕೆ ಸರಿ ಇಲ್ಲ ಅಂದ್ಬಿಟ್ಟು ನ್ಯಾಚುರೋಪತಿ ಬಂತು. ಕೊನೆಗೆ ಏನೂ ಇಲ್ಲ ಅಂದ್ರೂ ತಿರುಪತಿ ಅಂತೂ ಇದೆ. ಅರ್ಧ ಜನ ತಿರುಪತಿಗೆ ಮಾರ್ಕೊಂಡು ನಿಮ್ಮ ಸವಾಸನೆ ಬೇಡ ಅಂತ ಹೊರಟೋಯ್ತಾರೆ. ಆ್ಯಂಡ್ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ದೇವರಲ್ಲೂ ಕೂಡ ಸ್ಪೆಷಲಿಸ್ಟ್ ಇದ್ದಾರೆ. ನಂಜನಗೂಡಿನ ನಂಜುಂಡೇಶ್ವರ ಇಸ್ ಇನ್ ENT ಸ್ಪೆಷಲಿಸ್ಟ್. ನಮ್ಮೂರ ಕಡೆ ಯಾರಿಗಾನ ಕಿವಿ ಸೋರಿದ್ರೆ ನಂಜುಂಡೇಶ್ವರನಿಗೆ ಅರಸ್ಕೋತಾರೆ. ಅಪ್ಪ ದೇವರೇ ಬರ್ತೀನಿ, ನನ್ನ ಮಗಿನ ಕಿವಿ ಸೋರೋದು ನಿಲ್ಲಿಸ್ಬಿಡು ಅಂತ. ನಿಂತೋಯ್ತದೆ ಸರ್. ಕೆಲವು ಕಾಯಿಲೆಗಳು ಆನೆಸ್ಟ್ಲಿ ಐ ವಿಲ್ ಟೆಲ್ ಯು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಏನು ಬೇಕಾಗಲ್ಲ. ಆದರೆ ನಮ್ಮ ಹತ್ರ ಬಂದರೆ ಹಂಗೆ ಕಳ್ಸೋಕ್ಕಾಗಲ್ಲ. ನಮ್ಮ ಜನಗಳಿಗೆ ಏನಿಲ್ಲ ವಾಸಿ ಆಗುತ್ತೆ ಅಂದರೆ ಅವ್ನು ರೊಕ್ಕ ಎಲ್ಲಿ ಕೊಡ್ತಾನೆ. ಸೊ ಭಾಳ 80% ಆಫ್ ದಿ, ಇವೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. 80% ಆಫ್ ದಿ ಪೇಷಂಟ್ಸ್ಗೆ ಏನೂ ಬೇಕಾಗಲ್ಲ. ಹಂಗೆ ಹೇಳಿದರೆ ಇವ್ನಿಗೆ ತಲೆ ಕೆಟ್ಟು ನನ್ನ ಮಗ ಅಂತ ಹಂಗೆ ಹೋಗ್ಬಿಡ್ತಾರೆ. ಅದಕ್ಕೆ ಕುಂಡಿಗೆ ಒಂದು ಇಂಜೆಕ್ಷನ್ ಹಾಕಿ ನಮ್ಮ ಫೀಸ್ ತಗೊಳ್ಳೋದು ನಾವು ತಗೋತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಇವೆಲ್ಲ ಎಲ್ಲ ಕಡೆ ಹೇಳೋಕ್ಕಾಗಲ್ಲ. ಇಟ್ಸ್ ರಿಯಲಿ ಟ್ರೂ. ಆನೆಸ್ಟ್ಲಿ ಸರ್, ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ, ಅವ್ಳ ಕೆಲಸ ಏನೂ ಇಲ್ಲ. ಗಂಡ ಪಾಪ ಕಷ್ಟಪಟ್ಟು ಆಟೋ ಓಡಿಸ್ತಾನೆ, ದುಡಿದು 2 ಮಕ್ಕಳನ್ನ ಸಾಕ್ತಾನೆ. ಈ ಅಮ್ಮನ್ನ ತಿಂಗಳಿಗೆ 2 ಸಾರಿ ಕರ್ಕೊಂಬರ್ಬೇಕು. ಏನಕ್ಕೆ ಗೊತ್ತಾ? ಕೂತು TV ನೋಡಿ ಕುಂಡಿ ನೋವು ಅಷ್ಟೇ. ಈ ಅಮ್ಮನ ಓಡಾಡ್ಕೊಂಡಿರಮ್ಮ, ಯಜಮಾನ ಬಂದಾಗ ನೋಡ್ಕೊಂಡು ಬರೀ ಕೂತು ಇವಳಿಗೆ ಖರ್ಚು ಬೇರೆ ಮಾಡ್ಬೇಕು ಇವನು. ಅದು ಸೆಲ್ಫ್ ಲಿಮಿಟಿಂಗ್. ಎದ್ದು ಓಡಾಡಿದ್ರೆ ಸಾಕು, ವಾಸಿ ಆಗ್ತದೆ ಅವಳಿಗೆ. ಇಲ್ಲ, ಆಂಜನಪ್ಪ ಡಾಕ್ಟರ್ ಹತ್ರ ಹೋದ್ರೆ ಆಂಜನಪ್ಪನವ್ರು ಮುಟ್ಟಿದ್ರೆ ಅವಳಿಗೆ ವಾಸಿ ಆಯ್ತದೆ. ಇದು ನಮ್ಮ ಅಡ್ವಾಂಟೇಜು. ಇವೆಲ್ಲ ನಾವು ಹೇಳೋಕ್ಕಾಗಲ್ಲ. ಇವೆಲ್ಲ ರಿಯಲಿ ಹಿಂಗೆ ಪ್ರೊಫೆಷನ್ ಇಸ್ ಲೈಕ್ ದಟ್ ಸರ್. ನಾನು ಇಂಥವನ್ನ ಭಾಳ ಸರ್, ಈ ಸ್ವಾಮೀಜಿ ಹೇಳಿದ್ದು ಸರ್, ಅವ್ನು ಹೇಳ್ತಾನೆ ಡಾಕ್ಟ್ರುಗಳಿಗೆ ಖುಷಿ ಆಗುತ್ತಂತೆ. ಯಾಕಂದ್ರೆ ಫೈಲ್ಸ್ ಬಂದ್ಬಿಡ್ತದಲ್ಲ ಸರ್. ಒಬ್ಬ ಸ್ವಾಮೀಜಿಯಾಗಿ ಅವ್ರಿಗೆ ಗೌರವ ಕೊಡ್ತೀವಿ, ತಪ್ಪು ಸರ್, ಹಂಗೆ ಹೇಳ್ಬಾರ್ದು. ಅಂಡ್ ನಾನು ಮಾತಾಡ್ತಾನೆ ಇರ್ತೀನಿ. ನಿಮ್ದು ಏನಾದರೂ ಸ್ಪೆಸಿಫಿಕ್
ಪ್ರಾಬ್ಲಮ್ ಇದ್ದರೆ ಏನಾದರೂ ಒಂದು ಕ್ವಶನ್ ಕಳಿಸಿ ಸರ್, ಯಾಕಂದರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದಕ್ಕೆ ಮೊದಲು ದ ಕಾಮನೆಸ್ಟ್ ಪ್ರಾಬ್ಲಮ್ ಯು ಕಮ್ ಟು ಯುವರ್ ಡಾಕ್ಟರ್ ಈಸ್ ಯುವರ್ ಗ್ಯಾಸ್ಟ್ರೈಟಿಸ್. ಗ್ಯಾಸ್ಟ್ರಿಕ್ ಡಾಕ್ಟ್ರೆ ತುಂಬ ಗ್ಯಾಸ್ಟ್ರಿಕ್ಕು, ಅದು ಏನು ಸೆಲ್ಫ್ ಡಯಾಗ್ನೋಸಿಸು. ಈ ಸೆಲ್ಫ್ ಡಯಾಗ್ನೋಸಿಸ್ ಇದಾವಲ್ಲ ಸರ್, ಭಾರಿ ಡೇಂಜರಸ್. ನನ್ನ ಹತ್ರ ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ, ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಮ್ಮ, ಅವ್ರು ನನಗೆ ಭಾಳ ಫೆಮಿಲಿಯರ್. ಬೆಳಗ್ಗೆ ನಾನು ರೆಡಿ ಆಗಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗಿ ಬಂದರು, ಡಾಕ್ಟ್ರೇ ಒಂದು ನಿಮಿಷ ಬನ್ನಿ ಸ್ವಾಮಿ. ತುಂಬ ಕಾನ್ಸ್ಟಿಪೇಷನ್ ಡಾಕ್ಟ್ರೇ, ಅಂದರೆ ಮಲಬದ್ಧತೆ, ಹುಬ್ಳಿಯವರು ಅವರು, ಅವ್ರ ಭಾಷೆಯಲ್ಲಿ ಕಾನ್ಸ್ಟಿಪೇಷನ್. ಅವ್ನ ಮಕ ನೋಡಿದ್ರೇ ಗೊತ್ತಾದ್ರೆ ಸರಿಯಾಗಿ ಕಕ್ಕ ಮಾಡಿಲ್ಲ ಅಂತ, ಮಕನೇ ಹೆಂಗೆ ಮಾಡ್ಕೊಂಬಿಟ್ಟಿದ್ದಾನು. ನಾನು ಸ್ವಾಮಿ MBBS ಸ್ಟೂಡೆಂಟ್, ಆ್ಯಂಡ್ ಐ ಗಾಟ್ ಇನ್ ಟು MS ಜನರಲ್ ಸರ್ಜರಿ ಹುಬ್ಳಿ. ಎಕ್ಸಾಮ್ ಮೊದಲು ರೈತರ ಮಕ್ಕಳು ಚಾಯ್ ಕುಡಿಯೋಕ್ಕೂ ರೊಕ್ಕ ಇಲ್ಲ, ಏನು ಟೆನ್ಷನ್ ಗೊತ್ತಾ, ಕೇಲ್ಗಿಲ್ ಮಾಡಿಬಿಟ್ರೆ ಬಡ್ಡಿ ಮಕ್ಕಳು ಏನು ಮಾಡೋದಪ್ಪ ಮುಂದೆ. ಆ ಟೆನ್ಷನ್ನಾಗೆ ಐ ಡೆವಲಪ್ಡ್ ಎ ವೈಟ್ ಪ್ಯಾಚ್ ಆನ್ ಮೈ grade 2. ಲಕ್ಡಿ ಕಪ್ಪು ಹೈದ್ರಾಬಾದ್ ಯುನಾನಿ ಮೆಡಿಸಿನ್ ತಿಂತೀನಿ. ಡೆಸ್ಪರೇಷನ್ ಮೇಕ್ಸ್ ಯು ಟು ಗೋ ಟು ಮೆನಿ ಡಾಕ್ಟರ್ಸ್. ಸೊ ಲೂಕೋಡರ್ಮಾ, ಆಲ್ ಆಫ್ ಯು ಮಸ್ಟ್ ಬಿ ನೋಯಿಂಗ್, ಇಟ್ಸ್ ಎ ಸೋಷಿಯಲ್ ಸ್ಟಿಗ್ಮಾ. ಒದ್ದಾಡಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಊತದ ಮಣ್ಣು ತಿಂದು ಘಾಟಿ ಸುಬ್ರಹ್ಮಣ್ಯಕ್ಕೆ ನಾಗರ ಪೂಜೆ ಮಾಡಿ ವಾಸಿನೇ ಆಗಲಿಲ್ಲ ಮುಂಡೆ, ಅದು ವಾಸಿ ಆಗಲ್ಲ ಅಂತ ನನಗೂ ಗೊತ್ತು. ನನ್ನ ಅಮ್ಮ ಸಾಯೋದಕ್ಕೆ ಮೊದಲು ಹಳ್ಳಿಯವಳು ಏನು ಓದಿಲ್ಲ, ಮಗನೇ ಅದೃಷ್ಟಕ್ಕೆ ಬಂದಿದೆ ಬಿಡು ಮಗನೇ. ನೋಡ್ತೀನಿ ಐ ಬಿಕೇಮ್ ಎ ಟೋಟಲಿ ಯುರೋಪಿಯನ್. ಒಂದೇ ಕಾಲ ಈಗ ಟ್ರೈನ್ಗೆ ನಾನು ಹತ್ತಿದ್ರೆ ಕುಪ್ಪಂಗೆ ನನ್ನ ಮಗನ ನೋಡೋಕ್ಕೆ ಪ್ಲೀಸ್ ಕಮ್ ಅಂಡ್ ಸಿಟ್ ಡೌನ್ ಅಂತಾರೆ. ನಾನು ಕೂತ್ಕೊಂಡ್ಮೇಲೆ ಬಾರಣ ನೀನು ಕೂತ್ಕೊಂಡ್ರು ನಮ್ಮನೋ ನೀನು ಅಂತಾರೆ. ಸಿ ದಿಸ್ ಇಸ್ ಸ್ಕಿನ್ ಡಿಸಾರ್ಡರ್, ಬಟ್ ಐ ಆಮ್ ಹ್ಯಾಪಿ. ಸೊ ಅಲ್ಟಿಮೇಟ್ಲಿ ಯು ಮಸ್ಟ್ ಬಿ ಹ್ಯಾಪಿ, ದಟ್ ಈಸ್ ಇಂಪಾರ್ಟೆಂಟ್. ಸರ್, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ 111 ವರ್ಷ ಬದುಕಿದ್ರು. ಆನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ, ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 100 ವರ್ಷ ಅಲ್ಲ 120 ವರ್ಷ. ನೀವು 120 ವರ್ಷ ಬದುಕಲಿಲ್ಲ ಅಂದ್ರೂ 100 ವರ್ಷ ಆದರೂ ಬದುಕಿ ಅಂತ ನಾನು ಎಲ್ಲ ಕಡೆ ಹೇಳ್ತೀನಿ. ನಾನು 100 ವರ್ಷ ಬದುಕ್ತೀನಿ. ನಿಮ್ಗೆಲ್ರಿಗೂ ಒಂದು ಫಾರ್ಮುಲಾ ಹೇಳ್ತೀನಿ, 100 ವರ್ಷ ಬದುಕೋದು ಹೆಂಗೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಋಷಿಮುನಿಗಳು ಸರ್ ಹಿಮಾಲಯದೊಳಗಿದಾರಲ್ಲ 150 ವರ್ಷ ಬದುಕ್ತಾರೆ. 150 ಯಾಕೆ, 250 ವರ್ಷ ಬದುಕ್ಬೋದು. ಹೆಂಡತಿಗೆ ನೆಕ್ಲೆಸ್ ಕೊಡ್ಸಂಗಿಲ್ಲ, ಮಕ್ಳಿಗೆ ಸೀಟ್ಗೆ ಒದ್ದಾಡಂಗಿಲ್ಲ, ಯಾಕೆ ಬದುಕಲ್ಲ? ಗೆಡ್ಡೆ ಗೆಣಸು ತಿನ್ಕೊಂಡು ಓಡಾಡ್ಕೊಂಡು ಇರ್ತಾವಮ್ಮ. ಅವಾಗೇನು ಬೇರೆ ಕೆಲ ನಿಮ್ಮ ಥರ ಬರ್ಬೇಕಾ, ಇಲ್ಲ ಆರ್ಗ್ಯೂ ಮಾಡ್ಬೇಕಾ, ಆ ಜಡ್ಜನ್ ಫೇಸ್ ಮಾಡ್ಬೇಕಾ? ಏನೂ ಇಲ್ಲ. ಹಂಗಾಗಿ ಮನುಷ್ಯ ಏನೂ ಇಲ್ದಿರ 100 ವರ್ಷ. ಬಟ್ ಹಿಂಗೆ ಇದ್ಕೊಂಡೇ 100 ವರ್ಷ ಬದುಕೋದು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಈಗಲೇ. ಕುವೆಂಪು ಅವರು ನಮ್ಮ ರಾಷ್ಟ್ರ ಕವಿ. ನಮ್ಮೂರ ಕಡೆ ಒಬ್ಬರು ಕವಿ ಇದ್ದಾರೆ, ಅವರು ನೋಬೆಲ್ ಅವಾರ್ಡ್ ಸಿಗಬೇಕಾಯಿತು, ಸಿಗಲಿಲ್ಲ. ದೇವನಹಳ್ಳಿ ಅವರು, DV ಗುಂಡಪ್ಪನವರು. ಸರ್ ಎಷ್ಟು ಚೆನ್ನಾಗಿ ಬರೆದವ್ರಿ ಸರ್. ನಾನು ಆ ಮಂಕುತಿಮ್ಮನ ಕಗ್ಗ ಇಟ್ಕೊಂಡು ಓದ್ತೀನಿ. DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಹೇಳ್ತೀನಿ. ಇವತ್ತಿನಿಂದ ನೀವು ಪ್ರಾಕ್ಟೀಸ್ ಮಾಡಿ. ನೀವು ಹಂಗಿದ್ರೆ 100 ವರ್ಷ ಬದುಕಿದ್ರೆ ನಾನು ಕೇಳಿ. ನಂದಿನಸು ನಿಮಗೆಲ್ಲ ಅಸಹ್ಯ ಕೇಳಲಿಕ್ಕೂ. ಇಟ್ ಈಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್. ಯಾವಾಗ ಗೊತ್ತಾ, ಆಪ್ರೇಟ್ ಮಾಡಿರ್ತೀನಿ ನಾವು, ಒಂದಿನಕ್ಕೆ 15 ಆಪ್ರೇಷನ್ ಮಾಡ್ತೀವಿ. ಆಪ್ರೇಷನ್ ಥಿಯೇಟರ್ ಅಂದರೆ ನಾನು ಪ್ರೊಫೆಸರ್ ಆಫ್ ಎ ಯೂನಿಟ್ ಇನ್ ಕೆಂಪೇಗೌಡ. ನನ್ನ ಯೂನಿಟ್ಗೆ ಒಂದಿನ ಫಿಕ್ಸ್ಡ್ ಇರುತ್ತೆ. ಒಂದು 4 ಥೈರಾಯ್ಡು, ಒಂದು 3 ಅಲ್ಸರು, ಒಂದು 4 ಬಾಟಮ್ ಇರ್ತವೆ. ನಾವು ಫಸ್ಟ್ ಓದ್ತೀವಲ್ಲ ಸರ್, ಬೆಳಗ್ಗೆಯಿಂದ 3 ಗಂಟೆವರೆಗೆ ಆಪ್ರೇಷನ್ ಮಾಡ್ತೀವಿ, ಸಾಯಂಕಾಲ ಒಂದು ರೌಂಡ್ಸ್ಗೆ ಹೋಗ್ತೀವಿ, ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತೀವಿ. ಎಲ್ಲರೂ ರಿಲೇಟಿವ್ಸ್ ನಿಂತ್ಬಿಟ್ಟಿರ್ತಾರೆ, ಎಳ್ನೀರು ಹಿಡ್ಕೊಂಡು, ಮೂಸಂಬಿ ಹಿಡ್ಕೊಂಡು, ಕೆಲವರು ಕೋಳಿ ಸಾರು ಭಾನುವಾರ ಅಂತ ತಂದಿರ್ತಾರೆ. ಅವ್ರು ಫಸ್ಟ್ ಕೇಳೋ ಪ್ರಶ್ನೆ, ಸರ್ ನಮ್ಮ ಅಪ್ಪನಿಗೆ ಎಳ್ನೀರು ಕೊಡ್ಬೋದಾ ಅಂತ. ಇರಪ್ಪ ಹೇಳ್ತೀನಿ. ನಾವು ಯಾವಾಗ ಕೊಡ್ತೀವಿ ಗೊತ್ತಾ ಸರ್, ಅಬ್ಡಾಮಿನ್. ಈಗೆಲ್ಲ ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ, ಮೊದಲೆಲ್ಲ ಓಪನ್ ಮಾಡಿದ್ವಿ. ಗಾಲ್ ಬ್ಲಾಡರ್ಗೆ 6 ಇಂಚು, ಪೆಪ್ಟಿಕ್ ಅಲ್ಸರ್ಗೆ 6 ಇಂಚು, ಈಗ ಕೈಯೆಲ್ಲ ಆಡಿರ್ತೀವಿ. ನಾವು ಕೈ ಒಳಗಡೆ ಹಾಕಿದ್ರೆ ಇಂಟೆಸ್ಟೈನು ಮಲ್ಕೊಂಡ್ಬಿಡ್ತವೆ, ಪಚ್ಚಂಬಿಡ್ತವೆ 2 ದಿನ. ದೇ ಗೋ ಇನ್ ಟು ಟೆಂಪರರಿ ಪ್ಯಾರಾಲಿಸಿಸ್. ಸೊ ಅವನಿಗೆ ಏನಾದರೂ ಕೊಡಬೇಕಾದ್ರೆ ದೇ ಶುಡ್ ಗೆಟ್ ಅಪ್. ಯಾವಾಗ ಗೆಟ್ ಅಪ್ ಆಗುತ್ತೆ? 48 hours ನಡಿ. ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ ನಿಮಗೆ? ಅದಕ್ಕೆ ಹೇಳ್ತೀನಿ ನೋಡಿ. ಇರೋಣ ಹೇಳ್ತೀನಿ. ಒಳಗೆ ಹೋದೋ, ಕೆಂಪಣ್ಣ ಮಲಗಿದ್ದಾನೆ ಫಸ್ಟ್ ಬೆಡ್ಡು, ನಮ್ಮ ಹುಡುಗರೆಲ್ಲ ಇದ್ದಾರೆ. ಯೋ ಕೆಂಪಣ್ಣ ಗಾಳಿ ಹೋಯ್ತಾನೆ ಅಂದೆ. ವೆರಿ ಸಿಂಪಲ್ ಭಾಷೆ. ನನ್ನ ಮಕ ನೋಡ್ದ, ಈ ಅಲ್ಲೂ ಹೊತ್ತದ ಆ ಸಿಸ್ಟಮ್, ಈ ಕಿಟಕಿನೂ ಮುಚ್ಚಿಬಿಟ್ಟವಳೆ, ಆ ಕಿಟಕಿನೂ ಮುಚ್ಚಿಬಿಟ್ಟವಳೆ. ನನಗೆ ಆ ಗಾಳಿ ಅಲ್ಲ, ಇವನ್ ಗಾಳಿ ಇಂಪಾರ್ಟೆಂಟು. ಅರ್ಥ ಆಗ್ಬೇಕು ನೋಡ್ರಿ, ಕಮ್ಯುನಿಕೇಶನ್ ಈಸ್ ಇಂಪಾರ್ಟೆಂಟ್ ಅಂತ. ನಾನು ಹುಡುಗಿ ಹೇಳಿದೆ, ಡೋಂಟ್ ವೆರಿ. ಸಾಯಂಕಾಲ 2 ಸಾರಿ ರೌಂಡ್ಸ್ ಬರ್ತೀವಿ. ಸಾಯಂಕಾಲ ಬಂದೆ, ನೋಡಿದೆ, ಯೋ ಕೆಂಪಣ್ಣ ವಾಯು ಕಡಿತೇನಪ್ಪ ಅಂದೆ. ಅವ್ನು ನಕ್ಕ. ಯಾವ್ರು ಸರ್ ನೀವು? ನಮ್ಮ ಕಡೆ ಮಜ್ಜಿಗೆ ಕಡಿತಾರೆ, ವಾಯು ಕಡಿಯಲ್ಲ ಸರ್ ಅಂದ. ಇನ್ನು ಉಳಿದಿರೋದು ಒಂದೇ ಭಾಷೆ. ಅದು ನಾನು ನೆಕ್ಸ್ಟ್ ಡೇ ಬರ್ತೀನಿ ಸರ್, ಭಾನುವಾರ, ಮೊಮ್ಮಕ್ಕಳೆಲ್ಲ ಇದ್ದಾರೆ, ಹಿಂಗೆ ಬಗ್ಗೆ ನೋಡ್ತಾವ್ರೆ, ತಾತನ ಏನು ಮಾತಾಡ್ತಾರಂತ. ಯೋ ಕೆಂಪಣ್ಣ ಊಸ್ ಹೋಯ್ತೇನೆ ಅಂದೆ. ಆ ಮಕ್ಕಳೆಲ್ಲ ಗೊಳ್ಳಂತ ನಕ್ಬಿಡೋದ.
ನಾನು ತಮ್ಮ ಬಾಯಿಲಿ ಅಂದೆ, ಏನ್ ಅಂಕಲ್ ನಿಮ್ಗೊಂಚೂರು ಮಾನ ಬರ್ಬೋದೇನೇ ಇಲ್ಲ, ಮತ್ತೆ ನಿಮ್ ತಾತನ್ ಹೆಂಗ? ಅಂಕಲ್ ಬಾರಿ ಸಿಂಪಲ್, ಬಾಂಬ್ ಹಾಕಿದ್ರ ಅಂತ ಕೇಳ್ಬೇಕಿತ್ತು. ನಾವು ಸ್ಕೂಲ್ನಾಗ ಹಂಗೆ ಮಾತಾಡೋದು. ಕೆಂಪಣ್ಣ ನೋಡಿ ಹೇಳ್ದ, ಏನ್ ಸರ್ ನಮ್ಮ ಹುಡ್ಗಾನೇ ವಾಸಿ, ರಾತ್ರಿನೇ 2 ಬಾಂಬ್ ಹಾಕ್ದೆ ಅಂದ. ಸರ್ ಎಷ್ಟು ಇಂಪಾರ್ಟೆಂಟ್. ಅದೇ ನಾನು ಎಂಟ್ರಾದ ತಕ್ಷಣ ಕೆಂಪಣ್ಣ ಏನಾದ್ರು ಡರ್ ಅಂತ ಬಿಟ್ಟಿದ್ರೆ, ಇಟ್ ಇಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್. ಅಬ್ಬಾ, ಕೆಂಪಣ್ಣ ಇಸ್ ಫೈನ್. ರಿಯಲಿ ಇಂಪಾರ್ಟೆಂಟ್, ಆನೆಸ್ಟ್ಲಿ ಐ ವಿಲ್ ಟೆಲ್ ಯು. ಒಬ್ಬ ಮನುಷ್ಯ ಒಂದು ದಿನಕ್ಕೆ 200 ml to 2 liters ಆಫ್ ಗ್ಯಾಸ್ he can pass. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್, ಇಟ್ಸ್ ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್. ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್. ಸರ್ ತೇಗ್ತಾರಲ್ಲ, ದಿಸ್ ಗ್ಯಾಸ್ ಕಮ್ಸ್ ಫ್ರಮ್ ಯುವರ್ ಸ್ಟಮಕ್, ಕೆಳಗಡೆ ಹೋಗೋದಲ್ಲ. ಇಟ್ ಇಸ್ ಎ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಯುವರ್ ಇಂಟೆಸ್ಟೈನ್. ದೇರ್ ಆರ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಇನ್ ಯುವರ್ ಇಂಟೆಸ್ಟೈನ್. ನಿಮ್ಮ ಫೈಬರ್ ಇರುತ್ತಲ್ಲ, ಅದ್ರ ಮೇಲೆ ಕೆಲಸ ಮಾಡುತ್ತೆ ಅದು. ಇಟ್ ಪ್ರೊಡ್ಯೂಸಸ್ ಗ್ಯಾಸ್. ಪ್ರೋಟೀನ್ ಡೈಜೆಷನ್, ಕೋಳಿ ಮೊಟ್ಟೆ ಜಾಸ್ತಿ ತಿಂದಿರ್ತೀರಿ, ಅದಕ್ಕೆ ಭಾಳ ಜನ ನನ್ನ ಹತ್ರ ಮಕ್ಕಳು, ಡಾಕ್ಟ್ರೇ ನಮ್ಮ ಹುಡುಗ ಡರ್ರ ಅಂತ ಬಿಸ್ತಾನೆ, ತುಂಬಾ ಗಬ್ಬು ವಾಸನೆ ಡಾಕ್ಟ್ರೆ, ಏನಾದ್ರು ಮಾಡಿ. ಅಮ್ಮ ದೇವ್ರ ಬುದ್ಧಿವಂತ ಕಣಮ್ಮ, ಮಲ್ಲಿಗೆಗೆ ಒಂದು ವಾಸನೆ, ಸಂಪಿಗೆಗೆ ಒಂದು ವಾಸನೆ, ಊಸ್ಗೆ ಒಂದು ವಾಸನೆ. ನಾನು ಮಲ್ಲಿಗೆ ವಾಸನೆ ಅದು ಕೊಡೋಕ್ಕಾಗಲ್ಲಮ್ಮ, ಏನೋ ಒಂಚೂರು ಕಡಿಮೆ ಮಾಡ್ತೀನಿ. ಅದಕ್ಕೂ ನಮ್ಮ ಮೆಡಿಸನ್ ಇದೆ. ಕಾಳು ಕಡಿಮೆ ಮಾಡು, ಪ್ರೋಟೀನ್ಸ್ ಕಡಿಮೆ ಮಾಡು, ಸೊಪ್ಪು ತರಕಾರಿ ಜಾಸ್ತಿ ತಿನ್ನು ಅಷ್ಟೇ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಹಂಗಾಗಿ ಆಮೇಲೆ ಲಾಸ್ಟ್ ಒಂದು ಅನಾಟಮಿ ಹೇಳ್ಬಿಟ್ಟು, ಸರ್ ಸಾಕಷ್ಟು ಟೈಮ್ ತೊಗೊಂಡಿದ್ದೀನಿ, ಇದು ಲಾಸ್ಟ್. ನಮ್ಮ ದೇಹದಲ್ಲಿ 206 ಮೂಳೆಗಳಿದ್ದಾವೆ, 206 ಬೋನ್ಸ್. ದೇರ್ ಆರ್ 636 ಸ್ಕೆಲೆಟಲ್ ಮಸಲ್ಸ್. ಬೈಸೆಪ್ಸ್, ಟ್ರೈಸೆಪ್ಸ್, 6 ಪ್ಯಾಕ್ ಎಲ್ಲ ಮಾಡ್ತಿರಲ್ಲ, 639 ಮಸಲ್ಸ್ ಇದಾವೆ. ದೇರ್ ಆಲ್ ಕಾಲ್ಡ್ ಸ್ಕೆಲೆಟಲ್ ಮಸಲ್. ನಾನು ಹಾರ್ಟ್ ಅಟ್ಯಾಕ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದೀನಿ ಸರ್. ನಾನು ಹಾರ್ಟ್ ಡಾಕ್ಟರ್ ಅಲ್ಲಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಸತ್ತಾಗ ನಾನೇ ಮಾತಾಡಿದ್ದು. ಇಂಥ ಟಾಪಿಕ್ ಬಂದಾಗೆಲ್ಲ ನಾನು TV ಕರೀತಾರೆ. ನಾನು ಜನಗಳಿಗೆ ಎಷ್ಟು ಈಸಿಯಾಗಿ ಅರ್ಥ ಆಗಿ ಹೇಳ್ತೀನಿ ಅಂದರೆ, ಸರ್ ಹಾರ್ಟ್ ಅಟ್ಯಾಕ್ನ ಭಾಳ ಜನ ಕನ್ಫ್ಯೂಷನ್. ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಕಾರ್ಡಿಯಾಕ್ ಫೇಲ್ಯೂರ್ ಬೇರೆ, ಒಂದೊಂದು. ಹಾರ್ಟ್ ಅಟ್ಯಾಕ್ ಅಂದರೆ ಎಷ್ಟು ಸಿಂಪಲ್ ಅಂದರೆ, ನೋಡಿ ನನ್ನ ಬೆರಳು ಜೀವಂತ ಇದೆ, ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಟ್ರೆ 4 ಅವರ್ಸ್ಗೆ ನನ್ನ ಬೆರಳು ಸತ್ತೋಗುತ್ತೆ. ಇಟ್ ಇಸ್ ಕಾಲ್ಡ್ ಗ್ಯಾಂಗ್ರೀನ್. ಈ ಗ್ಯಾಂಗ್ರೀನ್ ಆದರೆ 4 ಅವರ್ ತಗೋತ್ತೆ, ಯಾಕಂದರೆ ಇಟ್ಸ್ ನಾಟ್ ಎ ಇಂಪಾರ್ಟೆಂಟ್ ಮಸಲ್. ಆದರೆ ನಿಮ್ಮ ಹೃದಯದ ಮಸಲ್ ಮಯೋಕಾರ್ಡಿಯಂ ಇದೆಯಲ್ಲ, ಸಚ್ ಎನ್ ಇಂಪಾರ್ಟೆಂಟ್ ಮಸಲ್. ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ಲ. 3 ವೆಸಲ್ ಇದಾವೆ, ಕರೋನರಿ ವೆಸಲ್. ಈ ವೆಸಲ್ ಒಳಗೆ ಏನನ್ನ ಕ್ಲಾಟ್ ಬಂದು ಕೂತ್ಕೊತ್ತು ಅಥವಾ ಥ್ರಾಂಬೋಸ್ ಆಯ್ತು ಅಂದರೆ 5 ನಿಮಿಷಕ್ಕೆ ಸತ್ತೋಗ್ಬಿಡುತ್ತೆ. ಇದು ಕಾಲ್ ಇಟ್ ಆಸ್ MI, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಆ ಮಸಲ್ 5 ನಿಮಿಷಕ್ಕೆ ಸತ್ತೋಗುತ್ತೆ, ಇದು 4 ಅವರ್ ಸತ್ತೋಗುತ್ತೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಹೋದವರೆಲ್ಲ ಸತ್ತೋಗಲ್ಲ. ದಯವಿಟ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಒಪ್ಪುನಿ ಸತ್ರೆ ಎಲ್ಲರೂ ಸತ್ತೋಗಲ್ಲ. ತುಂಬ ಜನಕ್ಕೆ ಈ ಧೈರ್ಯ ನಾನು ಹೇಳಿದ್ದೀನಿ. ಈ ಮಸಲ್ಗಳಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಮಸಲ್, ಊಟಕ್ಕೆ ಹೋಗೋದಕ್ಕೆ ಮೊದಲು ನಕ್ಕೊಂಡು ಹೋಗಿ, ಖುಷಿಯಿಂದ ಹೋಗಿ. ಇದೇನು ಗೊತ್ತಾ ಸರ್, ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್. ಡಾಕ್ಟರ್ ಮರಿಯಪ್ಪನವ್ರು ನನ್ನ ಬಾಸು. ನನಗೆ ಆ ಬಾಟಮ್ ಸರ್ಜರಿ ಮಾಡೋಕ್ಕೆ ಕೊಡ್ತೀನಿ. ಮರಿ, ನೀನು ಸೀನಿಯರ್ ಆಗೋರು ನೀನು ಕೊಡಲ್ಲ, ನೀನು ಸೀನಿಯರ್ ಆದಮೇಲೆ ಜೂನಿಯರ್ ಕೊಡು, ಯಾಕಂದರೆ 15 ಕೇಸ್ನೊಳಗೆ ಥೈರಾಯ್ಡ್ ಬೇಕಾದ್ರೆ ಕೊಡ್ತೀನಿ ನಿನಗೆ, ಆದರೆ ಇದು ಕೊಡಲ್ಲ ಅನ್ನೋರು. ಯಾಕೆ ಗೊತ್ತಾ, ದೇರ್ ಇಸ್ ಎ ಬ್ಯೂಟಿಫುಲ್ ಮಸಲ್ ಕಾಲ್ಡ್ ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್. ನೋಡಿ, ಇದು ಎಂಥ ಇಂಟೆಲಿಜೆಂಟ್ ಅಂದರೆ, ಏನಲ್ ಕೆನಾಲ್ ಇಷ್ಟೇ 1.5 ಇಂಚು, ಅದ್ರ ಮೇಲ್ಗಡೆ 6 ಇಂಚ್ ರೆಕ್ಟಮ್ ಇರುತ್ತೆ. ಮೊನ್ನೆ ತಿಂದಿದ್ದೆಲ್ಲ, ಆಮೇಲೆ ಇನ್ನೊಂದು ನೀವು ಇವತ್ತು ತಿಂದಿದ್ದು ನಾಳೆ ಬರಲ್ಲ. ಡೊರೋತಿ ಅಂತ ಗ್ರೇಟ್ ಲೇಡಿ, ಶಿ ಹಸ್ ಡನ್ ಎ ವಂಡರ್ಫುಲ್ ಸ್ಟಡಿ. ನಿಮ್ಮ ಲಾಸ್ಟ್ ಪಾರ್ಟಿಕಲ್ ಆಫ್ ಯುವರ್ ಫುಡ್ ವಿಲ್ ಕಮ್ ಔಟ್ ಆನ್ 7th ಡೇ. ಅಂದರೆ ಅಷ್ಟು ದಿನ ತಗೊಳುತ್ತೆ. ಇವತ್ತು ತಿಂದಿದೆ ನಾಳೆ ಮೋಷನ್ ಆಗಿ ಬರಲ್ಲ. ಇದು ಭಾಳ ಜನಕ್ಕೆ ಅರ್ಥ ಆಗಲ್ಲ. ಬರುತ್ತೆ ನೋಡಿ, ಆ ಮೇಲ್ಗಡೆ ಕೂತಿರುತ್ತೆ, ಈಚೆಗೆ ಬರೋಣ ಅಂತ ಕಾಯ್ತಿರುತ್ತೆ. ಏನೋ ಬೆಳಗ್ಗೆ ಅರ್ಜೆಂಟ್ ಇತ್ತು, ಬೇಗ ಬಂದುಬಿಟ್ರಿ. ಸೊ ಅಲ್ಲಿ ಮೇಲಿರೋದು ಸಾಲಿಡ್ ಇರುತ್ತೆ, ಲಿಕ್ವಿಡ್ ಇರುತ್ತೆ, ಗ್ಯಾಸ್ ಇರುತ್ತೆ. ಏನೋ ಒಳ್ಳೆ ಫಂಕ್ಷನ್ ಆಗಿ ಕೂತಿದ್ದೀರಿ ವಿಧಾನಸೌಧದಲ್ಲಿ, ಅದು ಏನೋ ಆ ಮ್ಯಾಲಿಂದ ಕೆಳಗೆ ಬಂದಂಗೆ ಆಯ್ತದೆ. ಇದಕ್ಕೆ ಗೊತ್ತಾಗುತ್ತೆ ಈ ಸ್ಮಾಲ್ ಮಸಲ್ಗೆ, ಮುಂದೆ ಗ್ಯಾಸ್ ಬರ್ತದೆ, ಬಿಡ್ತದೆ. ಯಾಕಂದ್ರೆ ಅವನ ಚಡ್ಡಿ ಚೇಂಜ್ ಮಾಡೋಂಗಿಲ್ಲ, ಪಕ್ಕದವ್ರು ಮೂಗು ಮುಚ್ಕೋತಾರೆ. ಅಂಥ ಇಂಟೆಲಿಜೆಂಟ್. ಅದೇ ಲಿಕ್ವಿಡ್ ಬಂತು ಅಂದರೆ ಠಕ್ ಅಂತ ಹಿಡ್ಕೊಳ್ಳುತ್ತೆ, ಸಾಲಿಡ್ ಬಿಡೋದೇ ಇಲ್ಲ. ಈ ಮಸಲ್ನೇನಾದರೂ ಒಬ್ಬ ಜೂನಿಯರ್ ಸರ್ಜನ್ ಡ್ಯಾಮೇಜ್ ಮಾಡ್ದ ಅಂದರೆ, ಆ ನನ್ನ ಮಗ ಜೀವನ ಪರ್ಯಂತ ಚಡ್ಡಿ ತೇವ ಆತಾನೆ ಇರ್ತದೆ, ಅವ್ನು ಬೈಕೋತಾನೆ ಇರ್ತಾನೆ. ಮರಿಯಪ್ಪನಿಗೆ ಕವರ್ ಕೊಟ್ಟಿರ್ತಾನೆ ಸೀನಿಯರ್ ಸರ್ಜನ್ ಅಂತ, ಕವರ್ ಇವ್ರಿಗೆ ಕೊಂಡಿರ್ತಾರೆ, ಜೂನಿಯರ್ಗೆ ಆಪರೇಷನ್ ಮಾಡಕ್ಕೆ ಕೊಟ್ಬಿಟ್ಟಿರ್ತಾರೆ. ಸೊ ಅವ್ನು ಇವ್ರಿಗೆ ಶಾಪ್ ಆಗ್ತಿರ್ತಾನೆ. ಅದಕ್ಕೆ ಹ್ಯೂಮನ್ ಅನಾಟಮಿ ಈಸ್ ಗ್ರೇಟ್ ಅಂಡ್ ಹ್ಯೂಮನ್ ಸೈನ್ಸ್ ಈಸ್ ವೆರಿ ಗ್ರೇಟ್. ಮೈ ಹೈಯೆಸ್ಟ್ ರೆಸ್ಪೆಕ್ಟ್ ಟು ಯು ಆಲ್. ಥೈರಾಯ್ಡ್ ಸರ್ಜರಿ ಆದಮೇಲೆ ನಿಮ್ಮ ರಿಬ್ಬನ್ ಬ್ಯಾಂಡೇಜ್ ಭಾಳ ಜನಕ್ಕೆ ಗೊತ್ತಿರಲ್ಲ. ಅಡ್ವೊಕೇಟ್ಸ್ನ ಯಾವಾಗ ನೋಡಿದ್ಯಾನೆ? ಇಲ್ಲ ಸರ್, ನೋಡೋರು ರಿಬ್ಬನ್ ಹಾಕ್ಕೋತಾರಲ್ಲ, ಯಾಕೆ ಗೊತ್ತಮ್ಮ, ಹಿಂಗ್ ಪ್ಲಾಸ್ಟರ್ ಹಾಕ್ಬಿಟ್ರೆ ಉಸಿರಾಡೋಕ್ಕಾಗಲ್ಲ. ನೀವು ಹಾಕೊಂಡೆ ಹಿಂಗೆ ಬಂದು ಹಿಂಗೆ ಬಂದರೆ ನೋಡೋಕ್ಕೂ ಚೆನ್ನಾಗಿರ್ತದೆ, ಬಿದ್ದು ಹೋಗಲ್ಲ.
ಥ್ಯಾಂಕ್ ಯು ಸರ್. ಲವ್ಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಾಗೆಯೇ ಸ್ವಲ್ಪ ಆಯ್ತು ಸರ್, ಆಯ್ತು ಸರ್. ಇವರು ಇಲ್ಲಿ ನಮ್ಮ ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಡ್ತಿದ್ದಾರೆ. ಡಾಕ್ಟರ್ ಸತ್ತರ್ ಸರ್ಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳು. ನಡೆಯುತ್ತಿರುವ 3 ದಿನ ಶಿಬಿರದಲ್ಲಿ ಇವರು ಕೂಡ ಭಾಗವಹಿಸಿ ಈ ಶಿಬಿರವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಡಾಕ್ಟರ್ ಮೃತ್ಯುಂಜಯ ಸರ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಏನು ನಮ್ಮ ಸಂಪನ್ಮೂಲ